ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂಡ್ ನಾವು ಸೂಪರ್ ಆಗಿದ್ದೀವಿ. ತಂದ್ರಿ ಹಾಯ್ ಮಾಡು. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಮನೇಲೆ ಈಸಿಯಾಗಿ ಹೇಗೆ ಕೇಕ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ವ್ಯಾಲೆಂಟೈನ್ಸ್ ಡೇ ವೀಕ್ ಆಗಿರೋದ್ರಿಂದ ಮನೇಲೆ ಈಸಿಯಾಗಿ ವ್ಯಾಲೆಂಟೈನ್ಸ್ ಡೇಗೆ ಕೇಕ್ ಮಾಡ್ಕೋಬಹುದು. ಸೊ ನಾನು ಓವನ್ ಯೂಸ್ ಮಾಡ್ತಾ ಇಲ್ಲ, ಓವನ್ ಯೂಸ್ ಮಾಡದೆ ಹೇಗೆ ಕೇಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ರಾತ್ರಿ ಕೇಕ್ ಮಾಡೋದು ಹೇಳ್ಕೊಡೋಣ ಕೇಕ್ ಮಾಡೋದು. ಓಕೆ, ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಕೇಕ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 3 ಎಗ್ಸ್ ತೊಗೊಂಡಿದ್ದೀನಿ, ಎಲ್ಲೋ ಬೇಡ ಅಂದರೆ ವೈಟ್ ಮಾತ್ರ ತೊಗೊಳ್ಳಿ, 2 ಏಲಕ್ಕಿ, ಬೆಣ್ಣೆನ ಕರಗಿಸಿಟ್ಕೊಂಡಿದ್ದೀನಿ, ಬೆಣ್ಣೆ ಬೇಡ ಅಂದರೆ ತುಪ್ಪ ಅಥವಾ ಎಣ್ಣೆ ತೊಗೊಳ್ಳಿ, 1 ಕಪ್ ಆಗೋಷ್ಟು ಹಾಲು, 3/4 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಯಾವ ಕಪ್ ಮೆಷರ್ಮೆಂಟಲ್ಲಿ ಹಿಟ್ಟು ತೊಗೊಂಡಿರ್ತೀರ ಅದೇ ಕಪ್ ಮೆಷರ್ಮೆಂಟಲ್ಲಿ ಸಕ್ಕರೆ ತೊಗೊಳ್ಳಿ, 3/4 ಕಪ್ಪು. ನೆಕ್ಸ್ಟು 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಆ್ಯಂಡ್ 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಬೇಕಿಂಗ್ ಸೋಡಾಕ್ಕೆ ಲೆಮನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟು. ಕೇಕ್ ಪ್ಯಾಟರ್ನ್ ರೆಡಿ ಮಾಡೋಕ್ಕಿಂತ ಮುಂಚೆ ಕೇಕ್ ಮಾಡೋಕ್ಕೆ ನಾವು ಫಸ್ಟು ಪ್ರೀ ಹೀಟ್ ಮಾಡ್ಕೊಳ್ಳೋಣ. ನಾ ಇವತ್ತು ಓವನಲ್ಲಿ ಮಾಡ್ತಾಯಿಲ್ಲ, ಸೊ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ. ದಪ್ಪ ತಳದ ಪಾತ್ರೆ ಇಲ್ಲ ಅಂದರೆ ನೀವು ಕುಕ್ಕರ್ನ ತೊಗೊಳ್ಳಿ, ಅದಕ್ಕೊಂದು ರಿಂಗನ್ನು ಮಧ್ಯೆ ಇಡ್ತಾ ಇದ್ದೀನಿ. ಸೊ ಮೇಲ್ಗಡೆ ಕೇಕ್ ಮೌಲ್ಡ್ ಇಡಬೇಕಲ್ಲ, ಅದಕ್ಕೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಪ್ರೀ ಹೀಟ್ ಆಗಲಿ. ಅಷ್ಟರೊಳಗೆ ನಾವು ಕೇಕ್ ಪ್ಯಾಟರ್ನ್ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 1/2 ಕಪ್ ಆಗೋಷ್ಟು ಸಕ್ಕರೆ ತೊಗೊಳ್ಳಿ, 1/4 ಕಪ್ನ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಸಿರಪ್ ಮಾಡೋಕ್ಕೆ ಬೇಕು. ಇವಾಗ ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ಲಿ ಪೌಡರ್ ಆಗಲಿ ಅದಕ್ಕೆ 3 ಎಗ್ಸ್ನ ಆ್ಯಡ್ ಮಾಡಿ. ಸೊ 3 ಎಗ್ಸ್ನ ಆ್ಯಡ್ ಮಾಡಿ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳಿ. ಶುಗರ್ ಮತ್ತು ಎಗ್ ಎರಡೂ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಸೊ ಇವಾಗ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ನೋಡಿ, ಹೇಗೆ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ರಿಮೈನಿಂಗ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು 1 ಬೈ 1 ಆ್ಯಡ್ ಮಾಡ್ತಾ ಬನ್ನಿ. ಸೊ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು, ನೆಕ್ಸ್ಟು 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಆ್ಯಂಡ್ 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, ಬೆಣ್ಣೆನ ಕರಗಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿ. ನೆಕ್ಸ್ಟು ಹಾಲು. ಸೊ ಮಿಲ್ಕ್ನ ನೀವು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಗಟ್ಟಿಯಾದರೆ ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಾನು 3/4 ಕಪ್ ಆಗೋಷ್ಟು ಹಾಕಿದ್ದೀನಿ, 2 ಏಲಕ್ಕಿ ಸಿಪ್ಪೆ ಬಿಡಿಸಿ ಹಾಕಿದ್ದೀನಿ. ಇವಾಗ ಇದಿಷ್ಟು ಗ್ರೈಂಡ್ ಮಾಡ್ಕೋಬೇಕು, ಆವಾಗ ಕೇಕ್ ಪ್ಯಾಟರ್ನ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕೇಕ್ ಪ್ಯಾಟರ್ನ್ ರೆಡಿ ಆಯಿತು, ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ. ಇದನ್ನು ಕೇಕ್ ಮೌಲ್ಡ್ಗೆ ಹಾಕಬೇಕು. ನಾನು ವ್ಯಾಲೆಂಟೈನ್ಸ್ ಡೇ ಕೇಕ್ ಮಾಡ್ತಿರೋದ್ರಿಂದ ಹಾರ್ಟ್ ಶೇಪ್ ಮೌಲ್ಡ್ನ ತೊಗೊಂಡಿದ್ದೀನಿ. ಇದಕ್ಕೆ ಆಯಿಲ್ ಅಪ್ಲೈ ಮಾಡಿ ಮೇಲ್ಗಡೆ 1 ಸ್ಪೂನ್ ಮೈದಾನ ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಾನು ಬಟರ್ ಪೇಪರ್ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಕೇಕ್ ತಳದಲ್ಲಿ ಹಿಡ್ಕೊಳಲ್ಲ ಹೀಗೆ ಮಾಡಿದರೆ. ನೋಡಿ ಇವಾಗ ಕೇಕ್ ಪ್ಯಾಟರ್ನ್ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೇಕ್ ಮೌಲ್ಡ್ಗೆ ಹಾಕ್ತಾಯಿದ್ದೀನಿ. ಕೇಕ್ ಪ್ಯಾಟರ್ನ್ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು, ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳ್ಳೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಲಿದ್ದರೆ ಕೇಕು ಪರ್ಫೆಕ್ಟಾಗಿ ಬೇಕಾಗತ್ತೆ. ಆ್ಯಂಡ್ ನೋಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಏರ್ ಬಬಲ್ಸ್ ಇರಬಾರ್ದು, ಸೊ ಏರ್ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ತೆಕ್ಕೊಳ್ಳಿ. ಇವಾಗ 10 ಮಿನಿಟ್ಸ್ ಆಗಿದೆ, ಪ್ರೀ ಹೀಟ್ ಆಗಿರುತ್ತೆ. ಇವಾಗ ಕೇಕ್ ಮೌಲ್ಡನ್ನು ಪಾತ್ರೆ ಒಳಗೆ ಸ್ಲೋ ಆಗಿ ಇಟ್ಕೊಳ್ಳಿ ಆ್ಯಂಡ್ ಲಿಡ್ನ ಕ್ಲೋಸ್ ಮಾಡಿ 35 to 14 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಕ್ ಮಾಡಬೇಕು. ಹೈ ಫ್ಲೇಮು ಅಲ್ಲ, ಲೋ ಫ್ಲೇಮು ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ. ಅದು ಬೇಕಾಗೋ ಅಷ್ಟೊತ್ತಲ್ಲಿ ನಾನು ಹನಿ ಕೇಕ್ ಮಾಡ್ತಾ ಇರೋದ್ರಿಂದ ಹನಿ ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 3/4 ಕಪ್ ಸಕ್ಕರೆ ತೊಗೊಂಡಿದ್ನಲ್ಲ, ಅದರಲ್ಲಿ 1/4 ಕಪ್ ಸಕ್ಕರೆನ ಎತ್ತಿಟ್ಕೊಂಡಿದ್ದೆ, ಅದನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಡಬಲ್ ಆಗೋಷ್ಟು ವಾಟರ್ನ ಆ್ಯಡ್ ಮಾಡಿ. ಸೊ 1 ಕಪ್ ಆಗೋಷ್ಟು ವಾಟರ್ನ ಆ್ಯಡ್ ಮಾಡಿದೆ. ನೆಕ್ಸ್ಟು ಕಲರಿಂಗ್ ಪೌಡರ್. ಸೊ ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ. ಸೊ ಇದೆಲ್ಲ ಮಿಕ್ಸ್ ಆಗಲಿ ಕ್ಲೀನಾಗಿ. ಸೊ ಸಕ್ಕರೆ ಎಲ್ಲ ನೀರು ಜೊತೆ ಮಿಕ್ಸ್ ಆದಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಹನಿನ ಆ್ಯಡ್ ಮಾಡಿ. ಸೊ ಹನಿ ಕೇಕ್ ಮಾಡ್ತಾ ಇರೋದ್ರಿಂದ ಹನಿನ ಆ್ಯಡ್ ಮಾಡಿ. ಇವಾಗ ಅದು ಪಾಕ ಏನು ಬರೋದು ಬೇಡ, ಜಸ್ಟ್ ಅದು ಬಾಯ್ಲ್ ಆಗಲಿ ಕ್ಲೀನಾಗಿ. ಆ್ಯಂಡ್ ಬಾಯ್ಲ್ ಆದಮೇಲೆ ಅದನ್ನು ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಿ. ಬಿಸಿ ಸಿರಪ್ನ ಕೇಕ್ಗೆ ಅಪ್ಲೈ ಮಾಡಬಾರ್ದು. ಆ್ಯಂಡ್ ಇಲ್ಲಿ ನೋಡಿ ಕೇಕ್ ಆಗ್ತಾಯಿದೆ, 20 ಮಿನಿಟ್ಸ್ ಆಗಿದೆ, ಇನ್ನೂ ಸ್ವಲ್ಪ ಬೇಕಾಗಬೇಕು. ಸೊ ಬೇಕಾಗೋ ಟೈಮಲ್ಲಿ ನಾನು ಕೇಕ್ಗೆ ಬೇಕಾದ ಕ್ರೀಮ್ನ ರೆಡಿ ಮಾಡ್ಕೊತೀನಿ. ಕ್ರೀಮ್ ರೆಡಿ ಮಾಡೋಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ.
ತುಪ್ಪಕ್ಕೆ ಸ್ಪೂನ್ ಹಾಕಿಬಿಟ್ಟು ಕಂಟಿನ್ಯೂಸ್ ಆಗಿ 5 to 10 ಮಿನಿಟ್ಸ್ ಶೇಕ್ ಮಾಡಿ. ಸೊ ಆವಾಗ ಕ್ರೀಮಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡಿ ಟೆಕ್ಸ್ಚರ್ ಹೇಗೆ ಚೇಂಜ್ ಆಯ್ತು ಇವಾಗ. ಅದಕ್ಕಿವಾಗ ಸ್ವೀಟ್ನೆಸ್ಸಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಶುಗರ್ ಪೌಡರ್ನ ಆ್ಯಡ್ ಮಾಡಿ ಎಗೇನ್ ಚೆಂದ ಶೇಕ್ ಮಾಡಬೇಕು. ಸೊ ಶೇಕ್ ಮಾಡಾದಮೇಲೆ ಕ್ರೀಮ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ ಕ್ರೀಮ್ ಟೆಕ್ಸ್ಚರ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸೊ ಕ್ರೀಮ್ ಇವಾಗ ರೆಡಿ ಆಯಿತು. ಆ್ಯಂಡ್ ಕೇಕ್ ಬೇಕಾಗಿದೆಯಾ ಅಂತ ಚೆಕ್ ಮಾಡೋಣ. ಸೊ ಕೇಕ್ ಬೇಕಾಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ನಾನೊಂದು ನೈಫ್ ತೊಗೊಂಡು ಒಳಗಡೆ ಚುಚ್ಚಿ ನೋಡ್ತಾ ಇದ್ದೀನಿ. ಸೊ ಇವಾಗ ನೈಫ್ ತೆಗೆಯುವಾಗ ಏನೂ ಹಿಡ್ಕೊಂಡಿಲ್ಲ ಅಂದರೆ ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ ಹೇಳಿ. ಸೊ ಇವಾಗ ಪರ್ಫೆಕ್ಟಾಗಿ ಬೇಕಾಗಿದೆ ಕೇಕ್. ಆ್ಯಂಡ್ ಅದು ತಣ್ಣಗಾದ್ಮೇಲೆ ಹೊರಗಡೆ ತೆಗೆದ್ಬಿಟ್ಟು ಈಸಿಯಾಗಿ ರಿಮೂವ್ ಮಾಡೋಕ್ಕೆ ಬರುತ್ತದು. ನೋಡಿ ಎಷ್ಟು ಸ್ಪಾಂಜಿಯಾಗಿ ರೆಡಿ ಆಗಿದೆ. ಮೇಲ್ಗಡೆ ಎಕ್ಸ್ಟ್ರಾ ಏನು ಬಂದಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿಕೊಂಡು ಪರ್ಫೆಕ್ಟ್ ಶೇಪ್ಗೆ ತೊಗೊಳ್ಳಿ. ಆ್ಯಂಡ್ ಪರ್ಫೆಕ್ಟ್ ಶೇಪ್ ಬಂದಮೇಲೆ ಏನು ಹನಿ ಸಿರಪ್ನ ರೆಡಿ ಮಾಡಿದ್ದೀವಿ ಅದನ್ನು ಮೇಲ್ಗಡೆ ಅಪ್ಲೈ ಮಾಡಬೇಕು. ಸೊ ಒಂದೇ ಸಲ ಎಲ್ಲದನ್ನು ಅಪ್ಲೈ ಮಾಡಬೇಡಿ, ಸ್ಲೋ ಆಗಿ ಒಂದು ಕಡೆಯಿಂದ ಅಪ್ಲೈ ಮಾಡ್ತಾ ಬನ್ನಿ. ಸ್ವಲ್ಪ ಸ್ವಲ್ಪನೇ ಹಾಕಿ, ತುಂಬ ಹಾಕಿಬಿಟ್ರೆ ಕೇಕು ಸಾಫ್ಟಾಗಿ ಬ್ರೇಕ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಿಧಾನವಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ. ಅಪ್ಲೈ ಮಾಡಾದಮೇಲೆ ಸಿರಪ್ನ ಮಿಕ್ಸ್ಡ್ ಫ್ರೂಟ್ ಜಾಮ್ ತೊಗೊಳ್ಳಿ. ಅದನ್ನು ಶೇಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಗಟ್ಟಿಯಾಗಿರುತ್ತಲ್ವ, ಚೆಂದ ಶೇಕ್ ಮಾಡ್ಕೊಬಿಟ್ಟು ಮೇಲ್ಗಡೆ ಕೇಕ್ ಮೇಲೆ ಅಪ್ಲೈ ಮಾಡ್ತಾ ಬನ್ನಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದನ್ನು. ನೋಡಿ ನಿಧಾನಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಇವಾಗ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ. ಅದನ್ನು ಸ್ಪ್ರೆಡ್ ಮಾಡಿ ಆದಮೇಲೆ ಕೊಕೊನಟ್ ಪೌಡರ್ನ ತೊಗೊಂಡು ಸುತ್ತ ಡೆಕೋರೇಟ್ ಮಾಡಿ. ನಿಮ್ಗೆ ಹೇಗೆ ಬೇಕು ಆ ಥರ ಡೆಕೋರೇಟ್ ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕಡೆ ಡೆಕೋರೇಟ್ ಮಾಡಿ ಆದಮೇಲೆ ಏನು ಕ್ರೀಮ್ ಮಾಡ್ಕೊಂಡಿದ್ವಿ ಅದರಲ್ಲಿ ನಾನು ಸುತ್ತ ಡಾಟ್ಸ್ನ ಇಟ್ಟಿದ್ದೀನಿ. ನಿಮಗೆ ಡಿಸೈನ್ ಬೇಕಾದ್ರೆ ಡಿಸೈನ್ ಮಾಡ್ಕೋಬೋದು. ಆ್ಯಂಡ್ ಓವರ್ ಆಲ್ ಆಗಿ ಈ ಥರ ಆಗಿದೆ ಫೈನಲ್ ಲುಕ್ಕು ಕೇಕ್ದು. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇಗೆ ಮಾಡ್ತಿರೋದ್ರಿಂದ ನಾನೊಂದು ಸ್ಟಿಕ್ಕಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಅಟ್ಯಾಚ್ ಮಾಡಿ ಕೇಕ್ ಮಧ್ಯೆ ಇಡ್ತಾಯಿದ್ದೀನಿ. ಸೊ ವ್ಯಾಲೆಂಟೈನ್ಸ್ ಡೇಗೆ ಹಾರ್ಟ್ ಶೇಪ್ದು ಹನಿ ಕೇಕ್ ರೆಡಿ ಆಗಿದೆ. ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ಕೇಕ್ ರೆಸಿಪಿನ ಮಾಡಾಯಿತು. ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆದರೆ ನೀವು ವ್ಯಾಲೆಂಟೈನ್ಸ್ ಡೇಗೆ ಈ ಕೇಕ್ನ ಟ್ರೈ ಮಾಡಿ. ರಾತ್ರಿ ಹೇಗಾಗಿದೆ ಕೇಕ್? ಯಮ್ಮಿಯಾಗಿ ಆಗಿದೆಯಾ? ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.